ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 24 ನೋಡೋಣ. ಅಧ್ಯಾಯ 24 ಪ್ರಸವ ಪೂರ್ವ ತಯಾರಿ. ಅಗತ್ಯ ಯೋಜನೆಗಳನ್ನು ಮಾಡಿ. ಹೆರಿಗೆ ಸಮಯ ಬಂದಂಗೆಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಒಂಥರ ಭಯ, ಆತಂಕ ಹೆಚ್ಚಾಗುತ್ತೆ. ಏನಾಗುತ್ತೋ ಏನೋ, ಏನು ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ. ಈ ಸಮಯದಲ್ಲಿ ಭಯ ಮತ್ತು ಒತ್ತಡ ಉಂಟು ಮಾಡುವ ಲೇಖನಗಳು, ಮಾಹಿತಿಯನ್ನು ನಾವು ಓದಲಿಕ್ಕೆ ಹೋಗಬಾರ್ದು. ಗರ್ಭಿಣಿ ಸ್ತ್ರೀಯರು ಏನೇ ಸಂದೇಹ ಇದ್ದರೆ ವೈದ್ಯರು ಮತ್ತು ಜ್ಞಾನವುಳ್ಳ ವ್ಯಕ್ತಿಯನ್ನೇ ಕೇಳಿ ತಿಳಿದುಕೊಳ್ಬೇಕು. ಯಾಕಂದರೆ ಇಂಟರ್ನೆಟ್ಟಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡೋದ್ರಿಂದ ನಮಗೆ ನೆಗೆಟಿವ್ ಮಾಹಿತಿ ಸಿಗೋವಂಥ ಚಾನ್ಸಸ್ ಇರುತ್ತೆ. ಅದರಿಂದನೂ ಮಾನಸಿಕ ಸ್ಥಿತಿ ಏರ್ಪೇರಾಗೋ ಚಾನ್ಸಸ್ ಇರೋದ್ರಿಂದ ಡಾಕ್ಟರ್ ಸಲಹೆ ತೆಗೆದುಕೊಳ್ಳೋದು ಮತ್ತು ಜ್ಞಾನವುಳ್ಳಂತಹ ವ್ಯಕ್ತಿಗಳ ಸಲಹೆಯನ್ನು ತೆಗೆದುಕೊಳ್ಳೋದು ತುಂಬ ಉಪಯುಕ್ತ. ಹೆರಿಗೆಗೆ ಹೋಗೋ ಮೊದಲು ಸಾಕಷ್ಟು ಪೂರ್ವ ತಯಾರಿ ಮಾಡಿಕೊಳ್ಳೇಬೇಕು. ಯಾವುದೇ ಗಡಿಬಿಡಿ ಇಲ್ಲದೆ ಹೆರಿಗೆ ಸಮಯದಲ್ಲಿ ಗಾಬರಿ ಇಲ್ಲದೆ ನಾವು ಆರಾಮವಾಗಿ ಇರಬೇಕು. ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು. ಮಾನಸಿಕವಾಗಿ ತಯಾರಿ ಮಾಡ್ಕೊಳ್ಳೋದು ಅಂದರೆ ಹೆರಿಗೆಗೆ ಸಂಬಂಧಿಸಿದಂತೆ ಮನಸ್ಸಿನಲ್ಲಿ ಯಾವುದೇ ಭಯ, ಚಿಂತೆ, ಒತ್ತಡ, ಪೂರ್ವಾಗ್ರಹವನ್ನು ಇಟ್ಕೊಳ್ಳೇಬಾರ್ದು. ಅವ್ರಿಗೆ ಹಾಗಾಯಿತು, ಇವ್ರಿಗೆ ಹಾಗಾಯ್ತಂತೆ ಅಂತ. ಎಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕು. ಎಲ್ಲ ಒಳ್ಳೆಯದಾಗುತ್ತೆ, ಆರಾಮವಾಗಿ ಹೆರಿಗೆ ಆಗುತ್ತೆ ಅಂತ. ಯಾಕೆ ಅಂದರೆ 1000 ಜನರಲ್ಲಿ 999 ಹೆರಿಗೆಗಳು ಸುರಕ್ಷಿತವಾಗಿಯೇ ಆಗಿರ್ತವೆ. ಎಲ್ಲೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಆ 999 ಜನರಲ್ಲಿ ನಾನು ಒಬ್ಬಳು ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು. ಉಲ್ಲಾಸ, ಉತ್ಸಾಹ ಇರಬೇಕು. ಎರಡನೇದು, ಸಂಪನ್ಮೂಲಗಳ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು. ಅಂದರೆ ಡಾಕ್ಟರ್ ಈಗ ಡೇಟ್ ಕೊಟ್ಟಿರ್ತಾರೆ, ಇಷ್ಟನೇ ತಾರೀಕಿಗೆ ನಿಮಗೆ ಹೆರಿಗೆ ಆಗುತ್ತೆ ಅಂತ. ಆ ಹೆರಿಗೆಗೂ ಮೊದಲೇ ಒಂದು 8 ದಿನ ಇಲ್ಲ 15 ದಿನ ಮೊದಲೇ ನಾವು ಒಂದು ಬ್ಯಾಗನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದರಲ್ಲಿ ಗೌನ್ ಅಂದರೆ ನಾವು ಬಳಸೋವಂಥ ನೈಟಿ, ಚಪ್ಪಲಿ, ಸಾಕ್ಸ್, ಬೆಡ್ಶೀಟ್, ಟೂತ್ಪೇಸ್ಟ್ ಇದನ್ನೆಲ್ಲ ಇಟ್ಕೋಬೇಕು. ಮತ್ತು ಮಗುಗೆ ಅಂತ ಸಪ್ರೇಟ್ ಬ್ಯಾಗ್ ಆದರೂ ಮಾಡ್ಕೋಬೋದು. ಇಲ್ಲ ಅದೇ ಬ್ಯಾಗಲ್ಲಿನೇ ಬಟ್ಟೆ, ಟೋಪಿ, ಸಾಕ್ಸ್, ಬೇಬಿ ಆಯಿಲ್, ಬೇಬಿ ನ್ಯಾಪಿ ಕ್ರೀಮ್, ಡೈಪರ್, ಶಾಲ್, ಹಾಸಿಗೆ, ಬೆಡ್ಶೀಟ್, ಸ್ವಲ್ಪ ಮೃದುವಾದ ಬಟ್ಟೆಗಳು, ಒರೆಸೋ ಬಟ್ಟೆಗಳು, ಇವನ್ನೆಲ್ಲ ವಸ್ತುಗಳನ್ನು ಇಟ್ಕೊಂಡಿರಬೇಕು. ಹಾಗಂದರೆ ನಮಗೆ ಹೆರಿಗೆಗೆ ಹೋಗೋವಾಗ ಗಡಿಬಿಡಿ ಆಗಲ್ಲ, ಗಾಬರಿ ಆಗಲ್ಲ. ಮೇನ್ ಪಾಯಿಂಟ್, ನಾವು ಯಾವ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಬೇಕು ಅನ್ನೋದನ್ನು ಮೊದಲೇ ನಿರ್ಧರಿಸಿರಬೇಕು. ಡಾಕ್ಟರ್ ಜೊತೆಗೆ ಮುಂಚಿತವಾಗಿಯೇ ಚರ್ಚಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ಪತ್ರೆಗೆ ಹೋಗುವಾಗ ಅಗತ್ಯ ಇರೋ ಎಲ್ಲ ಪ್ರಮುಖ ದಾಖಲೆಗಳು, ಗುರುತಿನ ಚೀಟಿಗಳು, ಭಾವಚಿತ್ರಗಳು ಮತ್ತು ವೈದ್ಯಕೀಯ ವರದಿಗಳನ್ನು ಎಲ್ಲ ನೀಟಾಗಿ ಬ್ಯಾಗಲ್ಲಿ ಹಾಕಿ ಇಟ್ಕೋಬೇಕು. ಮತ್ತು ಆಸ್ಪತ್ರೆಗೆ ಹೋದ್ಮೇಲೆ ಮಗುವಿನ ಜನನ ಆದಮೇಲೆ ಜನನ ಪ್ರಮಾಣ ಪತ್ರಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಆ ಸಮಯದಲ್ಲಿ ನಮಗೆ ಪ್ರಾಬ್ಲಮ್ ಆಗೋಲ್ಲ. ಮನೇಲಿದ್ದಾವೆ, ಇಲ್ಲಿದ್ದೀವಿ, ಹೋಗಿ ತೊಗೊಂಡು ಬರಬೇಕು ಅನ್ನೋ ಟೆನ್ಷನ್ ಇರೋಲ್ಲ. ಮತ್ತು ಹೆರಿಗೆಗೆ ಹೋಗೋ ಮೊದಲೇ ಮಲಗುವ ಸ್ಥಳ, ಹಾಸಿಗೆ, ಸೊಳ್ಳೆ ಪರ್ದೆ, ಸ್ನಾನದ ಟಬ್, ನ್ಯಾಪಿಗಳು, ಬಟ್ಟೆ, ಸ್ನಾನದ ಪರಿಕರಗಳು ಎಲ್ಲ ಏನೇನು ಬೇಕು ನಮಗೆ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ರೆ ಬಂದ ತಕ್ಷಣಕ್ಕೆ ನಾವು ಆರಾಮವಾಗಿ ಆಸ್ಪತ್ರೆಯಿಂದ ಬಂದು ಆರಾಮವಾಗಿ ಮಲಗ್ಬೋದು. ತಾಯಿ ಮಗು ಆರಾಮಾಗಿ ಮಲಗ್ಬೋದು. ಮನೆಯವರು ಅವ್ರವ್ರ ಕೆಲಸಗಳನ್ನು ಮಾಡ್ಕೊಬಹುದು. ಮತ್ತು ಒಂದು ತಿಂಗಳಿಗೆ ಬೇಕಾದಂತಹ ರೇಷನನ್ನು ಮನೆಗೆ ತಂದಿಟ್ಬಿಟ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹೆರಿಗೆ ನಂತರ ಒಬ್ಬರು ತಾಯಿ ಮತ್ತು ಮಗುವನ್ನು ನೋಡ್ಕೊಳ್ಳೋದಕ್ಕೆ ಬೇಕಾಗಿರುತ್ತೆ, ಮನೆಯವರನ್ನು ನೋಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಹಿರಿಯವರು, ಅತ್ತೆ ಮತ್ತು ಅಮ್ಮ ಯಾರಾದರೂ ಹಿರಿಯವರು ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಯಾರಾದರೂ ದುಡ್ಡು ಕೊಟ್ಟಾದರೂ ಸಹಾಯಕ್ಕಾಗಿ ಇಟ್ಕೊಳ್ಬಹುದು. ಇದೆಲ್ಲ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇ ಆದರೆ ಯಾವುದೇ ನಮಗೆ ಗಡಿಬಿಡಿ, ಗಾಬರಿ ಆಗಲ್ಲ. ಇದನ್ನೆಲ್ಲ ಮಾಡಿಕೊಂಡ್ರೆ ಆರಾಮವಾಗಿ ನಾವು ಹೆರಿಗೆಯನ್ನು ಮಾಡಿಸ್ಬೋದು, ಆರಾಮವಾಗಿ ಹೆರಿಗೆ ಆಗುತ್ತೆ. ಇಲ್ಲಿಗೆ ಅಧ್ಯಾಯ 24 ಮುಗೀತು. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 25 ಹೆರಿಗೆಗಾಗಿ ಮನಸ್ಸಿನ ಪೂರ್ವ ತಯಾರಿ, ಮನಸ್ಸಿನ ಸಹಾಯಕ ಅಭ್ಯಾಸ ಇದನ್ನು ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ಒಂದು ಸರ್ತಿ ಆ ವಿಡಿಯೋಗಳನ್ನು ನೋಡಿ. ಆ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಗರ್ಭ ಸಂಸ್ಕಾರದ ಬಗ್ಗೆ ಅರ್ಥ ಆಗುತ್ತೆ.
ಒಂದು ಆಲೋಚನೆ ನಿಮ್ಮ ಜೀವನವನ್ನು ಬದಲಿಸಬಹುದು ಅಂತ ನಾನು ನಿಮಗೆ ಹೇಳ್ಬೋದು. ಏಕೆ ಅಂದರೆ ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸಿಕೊಡಲಾಗಿದೆ. ಗರ್ಭ ಸಂಸ್ಕಾರದ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿಯೂ ಸಹ ನಾವು ಈ ಆಲೋಚನೆಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ತುಂಬ ಸಕಾರಾತ್ಮಕವಾದ ಜೀವನವನ್ನು ನಾವು ನಡೆಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.